ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, 2024ನೇ ಇಸ್ವಿ ನಮಗೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಅಂತಂದರೆ ನರೇಂದ್ರ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರನ್ನ ಹೇಗಾದರೂ ಮಾಡಿ ಕೆಳಗಿಳಿಸ್ಬೇಕು. ಇಂಡಿಯನ್ ಕ್ಲಬ್ಸ್ ಕತೆ ಹೇಳ್ತಿರ್ತೀನಿ ನಾನು. ಹಾಗೇನು ಮಾಡಿದ್ರು, ಎಲ್ಲ ವಿರೋಧ ಪಕ್ಷಗಳನ್ನ ಸೇರಿಸಿ ಕಾಂಗ್ರೆಸ್ನವರು ಒಂದು ಪಕ್ಷ ಮಾಡೋಕ್ಕೆ ಹೊರಟ್ರು. ಇಂಡಿ ಬ್ಲಾಕ್ ಅನ್ನು ಚಿಂದಿ ಚಿತ್ರಾನ್ನ ಆಗೋಯ್ತು. ಇದೇನಾಗಿದೆ, ಇಡೀ ಪ್ರಪಂಚನೇ ನೋಡ್ಕೊಂಡು ಆಗ್ತಾ ಇದ್ದಾರೆ. ಇವ್ರದ್ದು ಸ್ಥಿತಿಗತಿಗಳನ್ನ ನೋಡಿ. ನರೇಂದ್ರ ಮೋದಿಯವರು ಇದನ್ನೆಲ್ಲ ಇದು ಮಾಡಿಕೊಂಡು ನಿನ್ನೆ ಪಾರ್ಲಿಮೆಂಟಲ್ಲಿ ಒಂದು ಮಾತು ಹೇಳಿದ್ರು. ಅದೇನು ಅಂದರೆ, ಬಡ್ಜೆಟ್ ಸ್ಪೀಚ್ಗೆ ಪ್ರೆಸಿಡೆಂಟ್ ಭಾಷಣಕ್ಕೆ ಪ್ರತ್ಯುತ್ತರ ಕೊಡಬೇಕಿತ್ತು ಮತ್ತು ಥ್ಯಾಂಕ್ಸ್ ಹೇಳಬೇಕಿತ್ತು. ಆ ದೃಷ್ಟಿಯಿಂದ ಯಾರು ಲೋಕಸಭೆ ನಾಯಕರು ಇರ್ತಾರೆ ಅವ್ರು ಕೊನೆಗೆ ಮಾತಾಡ್ತಾ ಹೇಳಿದ್ರು, ಇಸ್ ಬಾರ್ 400 ಪಾರ್ ಅಂತಂದರೆ ಈ ಬಾರಿ 400 ಮೀರಿ ಅಂತಂದ್ಬಿಟ್ಟು, ಅಂದರೆ ಬಿ ಜೆ ಪಿನೇ 370 ಸೀಟ್ ತಗೊಳತ್ತೆ ಅಂತ ಹೇಳಿದ್ರು. ಸ್ವಲ್ಪ ತಿದ್ದುಪಡಿ ಮಾಡ್ತೀನಿ ನಾನು. ಈ ಸರ್ತಿ ಬಿ ಜೆ ಪಿನೇ 400 ಸೀಟ್ ಮೇಲೆ ತಗೊಳತ್ತೆ. ಮತ್ತು ಎನ್ ಡಿ ಎ ಪಕ್ಷ ಮತ್ತು ಎನ್ ಡಿ ಎ ಬ್ಲಾಕ್ ಏನಿದೆ 450 ಸೀಟ್ ತಗೊಳತ್ತೆ ಅಂತ ಹೇಳಿ ನಮ್ಮ ಅಂದಾಜಿನ ಪ್ರಕಾರ. ಇವತ್ತಿನ ದಿವಸ ಎಲೆಕ್ಷನ್ ನಡೆದ್ರೆ ಇಷ್ಟು ಕ್ರಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ಏನಾದ್ರು ಫ್ರೀ ಕೊಡಲಿರಿ. ನಮ್ಮ ದೇಶದ ಜನಗಳು ಯಾರಿದ್ದಾರೆ, ಸ್ವಾಭಿಮಾನಿಗಳು, ಆತ್ಮಗೌರವ ಇದೆ, ಯಾರು ಫ್ರೀ ಕೊಡೋದು ಕೇಳೋಲ್ಲ. ಭಿಕ್ಷುಕರು ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾಳೆ ಇಮ್ರಾನ್ ಖಾನ್ ಬಂದ್ಬಿಟ್ಟು ಪಾಕಿಸ್ತಾನದಲ್ಲಿ ಅವ್ನಿಗೇನೋ ಜೈಲಾಗಿದೆಯಂತ ನೋಡಿ, ಪ್ರಧಾನಮಂತ್ರಿ ಆಗಿದ್ದವನು. ಆತ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಏನಾರು 50 kg ಅಕ್ಕಿ ಕೊಡ್ತಾರೆ, ಸಿದ್ದರಾಮಯ್ಯನ ಇಳಿಸ್ತಾರೆ, ಇಮ್ರಾನ್ ಖಾನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಅಂಥ ಜನಗಳು ಇದ್ದಾರೆ ನಮ್ಮ ದೇಶದಲ್ಲಿ. ಅದಕ್ಕೆ ನಾವು ಹಿಂದೂಗಳು ಏನಿದ್ದೀವಿ, ನಾವು ಇದು ಮಾಡ್ಕೊಂಡು ನಿರೀಕ್ಷಣೆ ಮಾಡ್ಕೋಬೇಕು. ನಾವು ಮಾಡ್ತಿರೋ ಸರಿನಾ ತಪ್ಪು ಅಂತ ಹೇಳಿದಾಗ, ನರೇಂದ್ರ ಮೋದಿಯವರು ರಾಷ್ಟ್ರಭಕ್ತ, ದೇಶಭಕ್ತ. ಅವ್ರನ್ನ ಮತ್ತಿರ್ಗ ಎಲೆಕ್ಷನ್ನಲ್ಲಿ ಗೆಲ್ಲೋ ಹಂಗೆ ನೋಡ್ಕೋಬೇಕಾಗಿರೋದು ನಿಮ್ಮೆಲ್ಲರ ಬೇಸಿಕ್ ಕರ್ತವ್ಯ, ಊಟಕ್ಕಿಂತಲೂ ಮೂಲಭೂತವಾದ ಕರ್ತವ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಪರಿಸ್ಥಿತಿನಲ್ಲಿ ಎಲೆಕ್ಷನ್ ಮಾಡೋದ್ರಿಂದ ಹಾಡಿದ್ದೇ ಹಾಡೋ ಕಿಸ್ಬಾಯಿ ದಾಸ ಅಂತ ಹೇಳ್ತಾರೆ. ಏನೊಂದು ವಿರೋಧ ಪಕ್ಷದಲ್ಲಿರೋರ್ಗೆ ಒಂದಿದು ಏನು ಅಂದರೆ, ಪ್ರೈಸ್ ರೈಸ್, ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಸಮಸ್ಯೆ ಸಾಲ್ವ್ ಮಾಡಿ 65 ವರ್ಷ ಕಾಂಗ್ರೆಸ್ನವ್ರು ರೂಲ್ ಮಾಡಿದ್ರು. ನೀವೇನು ಬದನೆಕಾಯಿ ಕೊಟ್ರ ಎಲ್ಲರಿಗೂ. ಈಗ ನಮ್ಮ ರಾಹುಲ್ ಗಾಂಧಿಯವ್ರು ಹೇಳ್ತಾರೆ, ಏನೋ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಈಗೇನೋ ನ್ಯಾಯ ಯಾತ್ರೆ ಅಂತೆ. ಆಯಿತು ಸ್ವಾಮಿ, ನ್ಯಾಯ ಯಾತ್ರೆ ಮಾಡ್ತಿದ್ದೀರಾ, ಒಳ್ಳೇದು ಮಾಡ್ತೀರಾ ಅಂದರೆ ಓಕೆ, ನಿಮಗೂ ಓಟ್ ಹಾಕೋಣ. ಆದರೆ ನಮಗೆ ಅಶ್ಯೂರೆನ್ಸ್ ಕೊಡಿ, ನೀವು ಕೇಂದ್ರ ಸರ್ಕಾರದಲ್ಲಿ ಇಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಸ್ಟೇಟ್ ಗೌರ್ಮೆಂಟಲ್ಲಿ ಇಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಇದನ್ನು ಹೇಳೇ ಇಲ್ಲ ರೀ. ಉದ್ಯೋಗ ಸಮಸ್ಯೆ ಅಂತ ಹೇಳ್ತಿಲ್ಲ. ಎಲ್ಲಿವರೆಗೂ ಗಾಂಧಿ ಟೋಪಿ ಹಾಕ್ಬಿಟ್ಟು ನಮಗೆ ಓಟ್ ಇಟ್ಟಿಸ್ಕೊಂಡು ನೀವು ಶ್ರೀಮಂತರಾಗ್ತೀರಾ? ಇದು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಪ್ರಶ್ನೆ, ಇದಕ್ಕೆ ಉತ್ತರ ಕೊಡಬೇಕು ನೀವು. ಏನು ಅಂತಂದರೆ, ನಿರುದ್ಯೋಗ ಸಮಸ್ಯೆ, ಬೆಲೆ ಏರಿಕೆ. ಎಲ್ರಿ ಬೆಲೆ ಏರಿಕೆ ಆಗಿದೆ? ನರೇಂದ್ರ ಮೋದಿಯವರು ನೋಡಿ, ಈಗ ಭಾರತ್ ರೈಸ್ ಅಂತ ಇದು ಮಾಡಿದ್ದಾರೆ, ಸ್ಕೀಮ್ ಅನೌನ್ಸ್ ಮಾಡಿದ್ದಾರೆ. ಕೇವಲ 29 ರೂಪಾಯಿ 1 kg ಅಕ್ಕಿನ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಕೊಡ್ತಾರಂತೆ. 5 kg ಮತ್ತು 10 kg ಬ್ಯಾಗ್ಗಳಿದೆ ಅಂತ, ಅದ್ರಲ್ಲಿ ಮಾತ್ರ ಮಾರಾಟ ಮಾಡ್ತಾರಂತೆ. ಪ್ರೈವೇಟ್ ಇದರಲ್ಲೂ ಮಾರ್ಬೋದು, ಗೊತ್ತಿಲ್ಲ ನಮಗೆ, ನಮ್ಮ ಕಿವಿವರೆಗೆ ಡೀಟೇಲ್ಸ್ ಬಂದಿಲ್ಲ. ಈ ಥರ ಇದ್ದಾಗ ಪ್ರೈಸ್ ರೈಸನ್ನು ನೀವು ಬೂಟಾಟಿಕೆ ಮಾತಾಡ್ತಿದ್ರೆ ಎಷ್ಟು ಮಟ್ಟಿಗೆ ಸಮಂಜಸ, ಎಷ್ಟು ಮಟ್ಟಿಗೆ ಸೂಕ್ತ, ಎಷ್ಟು ಬೆಲೆ ಕೊಡಬೇಕಿದು ಅನ್ನೋದಕ್ಕೆ ನಮಗೆ ದೊಡ್ಡ ಪ್ರಶ್ನೆ ನಮ್ಮ ಮುಂದಿದೆ. ಬನ್ನಿ, ನೀವು ಬೆಲೆ ಏರಿಕೆ ಅಂದರೆ ಬೆಲೆ ನಿಯಂತ್ರಣ ಮಾಡೋದಕ್ಕೆ ಏನು ಮಾಡಿದ್ದೀರಾ ನೀವು? ನಿಮ್ಮ ಸಜೆಷನ್ ಏನು? ಅದನ್ನು ಹೇಳಿಲ್ಲ ನೀವು. ಅದನ್ನು ಹೇಳಬೇಕು ಸ್ವಾಮಿ. ಅಧಿಕಾರದಲ್ಲಿ ಬರೋರು ನಾನು ಮುಂದೆ ಇದು ಮಾಡಿ, ಪಂಚವಾರ್ಷಿಕ ಯೋಜನೆ ನಿಮ್ಮ ತಾತ ತಂದಿದ್ದು, ಜವಾಹರ್ಲಾಲ್ ನೆಹರು ತಂದಿದ್ದು. ನಾಳೆ ನಾವು ಅಧಿಕಾರಕ್ಕೆ ಬಂದರೆ ಹಿಂಗೆ ಮಾಡ್ತೀವಿ ಅಂತ ಹೇಳಿ ನೀವು. ಎಲೆಕ್ಷನ್ಗಿಂತ ಮುಂಚೆ ಹೇಳಿ. ಏನು ಅಂತಂದರೆ, ಪ್ರೈಸ್ ಬೆಲೆ ಏರಿಕೆ ವಿರುದ್ಧ ಇಂತಿಂಥ ಕ್ರಮಗಳನ್ನ ಕೈಗೊಳ್ತೀವಿ ಹೇಳಿ ಎಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲಿ ಹಾಕಿ. ನೀವು ಹಾಕೋದೇ ಇಲ್ಲ. ನೀವು ಸುಮ್ಮನೆ ಬೆಲೆ ಏರಿಕೆ, ನರೇಂದ್ರ ಮೋದಿ ಕಾಲದಲ್ಲಿ ಬೆಲೆ ಏರಿಕೆ ಆಯಿತು, ನಮ್ಗೆ ಓಟ್ ಹಾಕಿ. ಏನು ರೀ ಇದು ಹುಚ್ಚು ಮುಂಡೆ ಮೊದಲು ಉಂಡೋನೆ ಜನ ಅಂತ ಮತ್ತು ಹಳೆ ಆಟನೇ ಆಡ್ತಿದ್ದೀರಾ ನೀವು. ಜನ ಮುಂದಕ್ಕೆ ಬಂದುಬಿಟ್ಟಿದ್ದಾರೆ. ಎಲ್ಲರ ಕೈನಲ್ಲೂ ಸ್ಮಾರ್ಟ್ಫೋನ್ ಇದೆ. ಯಾರು ಹೇಳಿದ ಮಾತು ಕೇಳೋದಿಲ್ಲ. ಏನು ಅಂದರೆ, ಎಲ್ಲರಿಗೂ ಪರೀಕ್ಷೆ ಮಾಡಿ ಓಟ್ ಹಾಕತಕ್ಕಂಥ ಪರಿಸ್ಥಿತಿ, ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಬೆಲೆ ಏರಿಕೆ ಅಂತ ನೀವೇನು ಹೇಳ್ತಿದ್ದೀರಾ, ಇದನ್ನು ಡಿಸ್ಕಾರ್ಡ್ ಮಾಡೋದಕ್ಕೆ ಯೋಗ್ಯ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ, ನರೇಂದ್ರ ಮೋದಿ ಗೌರ್ಮೆಂಟು, ಬಿ ಜೆ ಪಿ ಸರ್ಕಾರ ಭಾರತ್ ರೈಸ್ ಅಂತ ರಿಲೀಸ್ ಮಾಡಿದ್ದಾರೆ. 29 ರೂಪಾಯಿಗೆ 1 kg ಅಕ್ಕಿ ಕೊಡ್ತಾರಂತೆ. ಆ ಅಕ್ಕಿನ 5 kg ಮತ್ತು 10 kg ಭಾಗಗಳಲ್ಲಿ ವಿಂಗಡಣೆ ಮಾಡ್ತಾರೆ. 5 ಲಕ್ಷ ಟನ್ ಫಸ್ಟು ಇದರಲ್ಲಿ ಸ್ಟೇಜಲ್ಲಿ ರಿಲೀಸ್ ಮಾಡ್ತಾರೆ. ಇದ್ರ ಲಾಭ ಪಡ್ಕೊಳ್ಳೋರು ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು ಇರಲಿ. ಮಿಕ್ಕವರೆಲ್ಲ ಗೋಧಿ ತಿಂತಾರೆ ದೇಶದಲ್ಲಿ. ಸೊ ಅಕ್ಕಿ ತಿನ್ನೋರು ಯಾರಿದ್ದೀವಿ? ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳ. ನೋಡಿ, ನಮಗೆ 5 ಲಕ್ಷ ಟನ್ನು ಫಸ್ಟ್ ಸ್ಟೇಜಲ್ಲಿ ರಿಲೀಸ್ ಮಾಡ್ತಾರಂತೆ. ಇದು ಮಾಡಿಬಿಟ್ರೆ ನಮ್ಮ ಬಡತನ ಎಲ್ಲ ನೆಗೆತ್ತಲ್ಲ. ಈ ಬೆಲೆ ಏರಿಕೆ ಇದೆಲ್ಲ
ಡೋಂಗಿ ಅನ್ಸುತ್ತಲ್ಲ. ಇದಲ್ಲದೆ ಬನ್ನಿ ಇನ್ನೂ ಒಂದು ಹೇಳ್ತೀನಿ, ಏನು ಅಂದರೆ ನಮ್ಮ ದೇಶದಲ್ಲಿ ಕೊರೋನಾ ಟೈಮ್ ಬಂತು. ಕೊರೋನಾ ಟೈಮಲ್ಲಿ ನರೇಂದ್ರ ಮೋದಿಯವರು 80 ಕೋಟಿ ಜನಕ್ಕೆ ಫ್ರೀ ರೇಷನ್ ಕೊಟ್ಟರು. ಅದು ಇನ್ನೂ ಈಗಲೂ ಮುಂದುವರಿತಾ ಇದೆ, ಇನ್ನೂ ಮುಂದುವರಿಸ್ತಾರಂತೆ. ಎಲ್ಲಿ ಬೆಲೆ ಏರಿಕೆ ಅನ್ನೋದಕ್ಕೆ ಅದಕ್ಕೇನು ಇದೇ ಅಲ್ವಾ? ಅದು ಬೂಟಾಟಿಕೆ ಮಾತು ಅನ್ಸೋದಿಲ್ವಾ ಇವೆರಡನ್ನು ತಗೊಂಡಾಗ? ಅಂದರೆ ಖಂಡಿತ ಹೌದು, ಇದು ಬೂಟಾಟಿಕೆ ಡೋಂಗಿ ಅನ್ನೋ ನಿರ್ಧಾರಕ್ಕೆ ಎಲ್ಲರೂ ಬರ್ತಾರೆ. ನಾವು ಬರ್ತೀವಿ, ನೀವು ಬರ್ತೀರ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಇದಲ್ಲದೆ ಬನ್ನಿ ಇನ್ನೊಂದು ಸಮಸ್ಯೆ ಹೇಳ್ತೇವೆ, ನಿರುದ್ಯೋಗ ಸಮಸ್ಯೆ. ನೋಡಿ, ಇದು ನಿರುದ್ಯೋಗ ಸಮಸ್ಯೆ ಬಗ್ಗೆನೂ ನಾವು ಸಾಕಷ್ಟು ಕೆಲಸ ಮಾಡಿದ್ವಿ. ಹಾಗಾಗಿ ಇವತ್ತು ಅದ್ರ ಬಗ್ಗೆ ಜಾಸ್ತಿ ಮಾತಾಡಿ. ನಿರುದ್ಯೋಗ ಸಮಸ್ಯೆ ಅಂತಿಲ್ಲ. ಎಲ್ಲಿ ಸಮಯ ಉದ್ಯೋಗ ಕೊಡ್ತೀರ ನೀವು? ಅಧಿಕಾರ ಮಾಡೋದಕ್ಕೆ ನಮ್ಮ ಅಪ್ಪ ಜನ್ಮಸಿದ್ಧ ಹಕ್ಕು, ನಮ್ಗೆ ತುಂಬ ಅನುಭವ ಇದೆ, ಯಾರೂ ಹೇಳ್ಕೊಡೋದು ಬೇಕಿಲ್ಲ ಅಂತೆಲ್ಲ ಹೇಳಿದ್ದೀರ. ಸಾಕಷ್ಟು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗುತ್ತೆ. ಆಯಿತು, ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀರಾ ನೀವು? ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾಡ್ತೀರಾ, ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ಮಾಡ್ತೀರಾ, ಅಥವಾ ಪ್ರೈವೇಟಲ್ಲಿ ಮಾಡ್ತೀರಾ? ಎಲ್ಲಿ ಮಾಡ್ತೀರಾ ಅನ್ನೋದು ಹೇಳಿಲ್ಲ. ನಿಮಗೆ ಕಾನ್ಸೆಪ್ಟೇ ಗೊತ್ತಿಲ್ಲ. ನಿಮಗೆ ನಿರುದ್ಯೋಗ ಸಮಸ್ಯೆ ಹೇಗೆ ನಿವಾರಣೆ ಮಾಡಬೇಕನ್ನೋದು ಗೊತ್ತಿಲ್ಲ. ನಿರುದ್ಯೋಗ ಸಮಸ್ಯೆ ಬಂತು, ನರೇಂದ್ರ ಮೋದಿಯವ್ರಿಗೆ ಓಟ್ ಹಾಕ್ಬೇಡಿ, BJPಗೆ ಓಟ್ ಹಾಕ್ಬೇಡಿ, ಕಾಂಗ್ರೆಸ್ ಓಟ್ ಹಾಕಿ. ಇದೇನಾ ಸ್ಲೋಗನ್? ಸಾಕಾಯಿಷ್ಟು ಜನಗಳು ಇದ್ದಾರೆ, ನಿಮ್ಮ ಮಾತನ್ನು ಕೇಳಿ ಓಟ್ ಹಾಕಕ್ಕಂಥ ಅಮಾಯಕರು, ಅನಕ್ಷರಸ್ಥರಿದ್ದಾರೆ. ಆದರೆ ಅವರೆಲ್ಲರ ಕೈನಲ್ಲೂ ಸ್ಮಾರ್ಟ್ಫೋನ್ ಬಂದಿರೋದ್ರಿಂದ ಈಗೆಲ್ಲರೂ ಪರೀಕ್ಷೆ ಮಾಡಿ ಓಟ್ ಹಾಕ್ತಾರೆ. ನರೇಂದ್ರ ಮೋದಿಯವರು ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ, ಏನು ಅಂದರೆ ಬಡ್ಜೆಟ್ ಸ್ಪೀಚಲ್ಲಿ ರಾಷ್ಟ್ರಪತಿಯವರು ಮುರ್ಮು ಅವರ ಭಾಷಣಕ್ಕೆ ಅಭಿನಂದನೆ ಸಲ್ಲಿಸ್ತಾ ಅವರು ಲೋಕಸಭಾ ನಾಯಕರಾಗಿ ಒಂದು ಮಾತು ಹೇಳಬೇಕಿತ್ತು, ಒಂದು ಸ್ಪೀಚ್ ಕೊಡಬೇಕಿತ್ತು. ಹೇಳಿದ್ದಾರೆ ಏನು ಅಂದರೆ, ಇಸ್ ಬಾರ್ 400 ಪಾರ್ ಅಂತ. ಅಂದರೆ ಈ ಬಾರಿ 400 ಮೀರಿ BJP ಒಂದೇ 370 ತಗೊಳುತ್ತೆ, NDA 400 ದಾಟತ್ತೆ ಅಂತ ಹೇಳಿದ್ದಾರೆ. ಬನ್ನಿ